ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಆದಷ್ಟು ಎಂಜಾಯ್ ಮಾಡ್ತಾ ಮೆಮೊರೀಸ್ನ ಕ್ರಿಯೇಟ್ ಮಾಡಿ, ಏಕೆಂದರೆ ಟೈಮ್ ಈಸ್ ವೆರಿ ಶಾರ್ಟ್. ವಿಶೇಷತೆ ಇದೆ ಅಂತನಾ, ಇದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಗುರು. ನಮಸ್ಕಾರ ಭಾರತ, ನಾನು ನಿಮ್ಮ ಪ್ರೀತಿಯ ಮಲ್ಲೇಶ್. ಇವತ್ತು ಹೊರಗಡೆ ಹೋಗಬೇಕು ಅಂತ ನಿನ್ನೆ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಕೊನೆಗೆ ಎಲ್ಲ ಕೈ ಕೊಟ್ಟರು. ಸೊ ನಾನು ಮತ್ತು ಕಾವು ಬರ್ಲಿನ್ನ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಇಡನ್ ಪ್ಲೇಸ್ ಆದಂಥ ವಿಕ್ಟೋರಿಯಾ ಪಾರ್ಕ್, ಅಲ್ಲಿಗೆ ನಾವು ಇವತ್ತು ಹೋಗ್ತಿದ್ವಿ. ಸೊ ಇಲ್ಲಿ ಏನು ಫೇಮಸ್ ಅಂದರೆ ವಾಟರ್ ಫಾಲ್ಸ್ ಇದೆ, ಅಮೇಝಿಂಗ್ ಸಿಟಿ ವ್ಯೂ ಇದೆ, ಮತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಕೂಡ ಇದೆ. ಸೊ ಬನ್ನಿ ನಮ್ಮ ಜೊತೆ ವಿಕ್ಟೋರಿಯಾ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ. ಫೈನಲಿ ನಾವು ವಿಕ್ಟೋರಿಯಾ ಪಾರ್ಕ್ಗೆ ರೀಚ್ ಆದ್ವಿ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗೆ ತುಂಬ ಸೂಪರ್ ಆಗಿದೆ. ಎಲ್ಲಿ ನೋಡಿದರೂ ಹಸಿರು ಮರಗಳು, ವಾಕಿಂಗ್ ಪಾತ್, ಫ್ರೆಶ್ ಏರ್, ತುಂಬ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇದೆ. ಬರ್ಲಿನ್ ಸಿಟಿ ಬ್ಯುಸಿ ಲೈಫಿಂದ ಸ್ವಲ್ಪ ಬ್ರೇಕ್ ಬೇಕಂದರೆ ನೀವು ಈ ಪ್ಲೇಸ್ನ ಖಂಡಿತ ವಿಸಿಟ್ ಮಾಡಲೇಬೇಕು. ವಾವ್, ಇಲ್ಲಿನ ಮೇನ್ ಅಟ್ರ್ಯಾಕ್ಷನ್ ಅಂದರೆ ಈ ಬ್ಯೂಟಿಫುಲ್ ವಾಟರ್ ಫಾಲ್. ಇದರಲ್ಲಿ ಏನು ವಿಶೇಷತೆ ಇದೆ ಅಂತನಾ, ಇದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಗುರು. ಇದನ್ನು 100 ಇಯರ್ಸ್ಗಿಂತ ಮುಂಚೆನೇ ಬಿಲ್ಡ್ ಮಾಡಿದರೂ ಕೂಡ ಇನ್ನು ಹಾಗೆ ಇದೆ ನೋಡಿ. ಬರ್ಲಿನ್ ಮೋಸ್ಟ್ಲಿ ಫ್ಲ್ಯಾಟ್ ಸಿಟಿ. ಈ ವಾಟರ್ ಫಾಲ್ಸ್, ಈ ಪಾರ್ಕ್ ನೋಡ್ತಿದ್ರೆ ಮೌಂಟೇನ್ ಏರಿಯಾ ಫೀಲ್ ಬರ್ತಿದೆ. ಈವನ್ ಈ ಮೌಂಟೇನ್ ರೀತಿನೂ ಆರ್ಟಿಫಿಷಿಯಲ್ ಆಗಿಯೇ ಮಾಡಿದ್ದಾರೆ. ಇಲ್ಲಿನ ಜನ ವಾಟರ್ ಸೌಂಡ್ನ ಕೇಳ್ತಾ ನೀರಲ್ಲಿ ಆಟಾಡಿಕೊಂಡು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ. ನೀವೇನಾದರೂ ಬರ್ಲಿನ್ಗೆ ವಿಸಿಟ್ ಮಾಡ್ತಿದ್ದೀರಾ ಅಥವಾ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಈ ಪ್ಲೇಸ್ ಅಂತೂ ನೀವು ಖಂಡಿತ ಮಿಸ್ ಮಾಡಲೇಬೇಡಿ. ನೋಡಿ ಗಾಯ್ಸ್, ಸುಸ್ತಾಗಿದ್ದಾಳೆ ಅವಳು. ಸುಸ್ತಾಗ್ಬಿಟ್ಟು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಈಗ ನಾವು ಹಿಲ್ ಟಾಪ್ಗೆ ಬಂದಿದ್ದೀವಿ. ಇಲ್ಲಿ ನ್ಯಾಷನಲ್ ಮಾನ್ಯುಮೆಂಟ್ ಫಾರ್ ದ ವಾರ್ ಆಫ್ ಲಿಬರೇಷನ್ ಇದೆ. ಇದನ್ನು ಫೇಮಸ್ ಆರ್ಕಿಟೆಕ್ಟ್ ಕಾರ್ಲ್ ಫ್ರೀಡ್ರಿಶ್ ಶಿಂಕಲ್ ಡಿಸೈನ್ ಮಾಡಿದ್ದು. ಈ ಮಾನ್ಯುಮೆಂಟ್ ನೆಪೋಲಿಯನ್ ಮೇಲೆ ಸಿಕ್ಕ ವಿಕ್ಟೋರೀಸ್ನ ನೆನಪಿಗೆ ಬಿಲ್ಡ್ ಮಾಡಿದರು. ಯಾರ್ಯಾರು ಹಿಸ್ಟ್ರಿನ ತುಂಬ ಇಷ್ಟಪಡ್ತಾರೆ ಅವರಂತೂ ಖಂಡಿತ ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ಫೈನಲಿ ಟಾಪ್ಗೆ ರೀಚ್ ಆಗಿದ್ವಿ. ಇಲ್ಲಿಂದ ಬರ್ಲಿನ್ ಸಿಟಿನ ಪೆನೋರಮಿಕ್ ವ್ಯೂ ಸಿಂಪ್ಲಿ ಅಮೇಝಿಂಗ್. ಫೋಟೋಸ್ ತೆಗಿಯೋಕ್ಕೆ, ವಿಡಿಯೋ ಶೂಟ್ ಮಾಡೋದಕ್ಕೆ ಅಥವಾ ಜಸ್ಟ್ ವ್ಯೂನ ಎಂಜಾಯ್ ಮಾಡೋದಕ್ಕೆ ಈ ಸ್ಪಾಟ್ ಅಂತೂ ಪರ್ಫೆಕ್ಟ್ ಇದೆ. ಬರಬೇಕಿದ್ರೆ ಕ್ಲೈಂಬ್ ಸ್ವಲ್ಪ ಜಾಸ್ತಿ ಇದ್ದರೂ ಈ ವ್ಯೂನ ನೋಡಿದ ಮೇಲೆ ಅದೆಲ್ಲ ತುಂಬಾ ವರ್ತ್ ಅನಿಸ್ತಾ ಇದೆ. ನಾನು ಮತ್ತು ಕಾವು ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ, ವಾಕ್ ಮಾಡಿದ್ವಿ, ಫೋಟೋಸ್ ಕ್ಲಿಕ್ ಮಾಡಿದ್ವಿ, ಮತ್ತು ನೇಚರ್ನ ಎಂಜಾಯ್ ಮಾಡ್ತಾ ಸ್ನ್ಯಾಕ್ಸ್ ತಿಂತ ನಮ್ಮ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸಮ್ಟೈಮ್ಸ್ ಲೈಫಲ್ಲಿ ಇಂಥ ಸಿಂಪಲ್ ಮೊಮೆಂಟ್ಸ್ ಕೂಡ ಬೆಸ್ಟ್ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಆದಷ್ಟು ಎಂಜಾಯ್ ಮಾಡ್ತಾ ಮೆಮೊರೀಸ್ನ ಕ್ರಿಯೇಟ್ ಮಾಡಿ, ಏಕೆಂದರೆ ಟೈಮ್ ಈಸ್ ವೆರಿ ಶಾರ್ಟ್. ಸೊ ನಾವು ನಮ್ಮ ಲೈಫಲ್ಲಿ ಬ್ಯುಸಿಯಾಗಿ ನಮ್ಮ ಗೋಲ್ಡನ್ ಟೈಮ್ನ ನಾವು ಮಿಸ್ ಮಾಡ್ಕೊಬಿಡ್ತೀವಿ. ಸೊ
ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ, ನಿಮ್ಮ ಖುಷಿ ಕ್ಷಣಗಳನ್ನ ಸ್ಪೆಂಡ್ ಮಾಡಿ ಮತ್ತು ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಇಷ್ಟು ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಜೈ ಹಿಂದ್.